ರಾಜೀನಾಮೆ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿಕೃತವಾಗಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯ ವಿಚಾರದ ಕುರಿತಂತೆ ತಿಳಿಸಿದ್ದಾರೆ. ಹಾಗಾಗಿ ಕಳೆದ 6 ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಲದ್ದಂತಹ ಗಲಾಟೆ ಒಳಜಗಳ ಏನಿತ್ತು ಅವೆಲ್ಲದಕ್ಕೂ ಕೂಡ ಒಂದು ರೀತಿ ಕ್ಲೈಮ್ಯಾಕ್ಸ್ ಆಡದಂತಾಗಿದೆ. ಸಚಿವರ ಉಪಹಾರ ಕೂಟದಲ್ಲಿ ಸಿಎಂ ರಾಜೀನಾಮೆಯ ವಿಚಾರವಾಗಿ ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಕೆಲವು ಸಚಿವರು ಭಾವುಕರಾಗಿದ್ದು ಕೂಡ ಕಂಡು ಬಂದಿದೆ. ಸಿಎಂ ರಾಜೀನಾಮೆ ಘೋಷಣೆಯನ್ನ ಮಾಡ್ತಾ ಇದ್ದಂತೆ ಸಚಿವರು ಕಣ್ಣೀರನ್ನ ಇಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯನ್ನ ಮುಗಿಸಿ ಹೊರಬರುವಂತಹ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಹಾಗೆ ಸಂತೋಷ್ ಲಾಡ್ ಗದ್ಗದಿತರಾಗಿದ್ದಾರೆ. ಸಿಎಂ ನಿವಾಸದಿಂದ ಹೊರಡುವಾಗ ಕಣ್ಣೀರನ್ನ ಹಾಕಿದ್ದಾರೆ ಕೆಲ ಸಚಿವರು. ಇನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿಯೂ ಕೂಡ ಮೌನವಾಗಿಯೇ ತೆರಳಿದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ. ಸಿಎಂ ಪದತ್ಯಾಗಕ್ಕೆ ಸಂತೋಷ್ ಲಾಡ್ ಭಾವುಕರಾಗಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಕೆಲವು ಸಚಿವರು ಬಹಳಷ್ಟು ಗುರುತಿಸಿಕೊಂಡಿದ್ರು. ಸಿದ್ದರಾಮಯ್ಯನವರು ನಡೆಯುವಂತ ಪ್ರತಿಯೊಂದು ಹಾದಿಯಲ್ಲೂ ಕೂಡ ಅವರಿಗೆ ಸಾಥ್ ನೀಡ್ತಾ ಇದ್ರು, ಬೆನ್ನೆಲುಬಾಗಿ ನಿಲ್ತಾ ಇದ್ರು. ಒಟ್ಟಾರೆಯಾಗಿ ಇದೀಗ ಸಿಎಂ ರಾಜೀನಾಮೆ ಘೋಷಣೆಗೆ ಸಚಿವರು ಕಣ್ಣೀರನ್ನ ಹಾಕಿದ್ದಾರೆ. ಈಗ ಮುಂದಿನ ಸರದಿಯಲ್ಲಿ ಈಗ ರಾಜೀನಾಮೆ ವಿಚಾರವಾಗಿ ಮುಂದೆಯೂ ಕೂಡ ಆಗತ್ತೆ. ಲೋಕಭವನದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಸೆಕ್ಯೂರಿಟಿಯನ್ನು ಕೂಡ ಒದಗಿಸಲಾಗಿದೆ, ಭದ್ರತೆಯನ್ನು ಕೂಡ ಒದಗಿಸುವಂತಹ ಕೆಲಸ ಆಗದೆ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಕೂಡ ಎಂಟ್ರಿ ಕೊಡ್ತಾರೆ. ಅಲ್ಲಿ ತೆರಳಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ. ಉಪಹಾರದ ಕೂಟದಲ್ಲಿ ಸಿದ್ದರಾಮಯ್ಯ ವಿದಾಯದ ಮಾತುಗಳನ್ನು ಆಡಿದ್ದಾರೆ. ರಾಜೀನಾಮೆ ಸಲ್ಲಿಸಿದ ಬಳಿಕ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಈಗಾಗಲೇ ರಾಜೀನಾಮೆ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಅನ್ನೋದಾಗಿಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸದ್ಯಕ್ಕೆ ಯಾವ ರೀತಿಯಾಗಿರುವಂತಹ ಆಪ್ತ ವಲಯಗಳು ಭೇಟಿ ಕೊಡ್ತಾ ಇದೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ಪ್ರಕ್ರಿಯೆ ರಾಜೀನಾಮೆ ವಿಚಾರವಾಗಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಏನು? ದಿವ್ಯದಾಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 2:15ಕ್ಕೆ ರಾಜಭವನಕ್ಕೆ ತೆರಳಿ ರಾಜಭವನದಲ್ಲಿರುವಂತಹ ರಾಜ್ಯಪಾಲರ ಅಥವಾ ಲೋಕಭವನದಂಥ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಕೆ ಮಾಡ್ತಾರೆ. ಈಗ ಅಲ್ಲಿ ರಾಜ್ಯಪಾಲರ ಪ್ರಧಾನ ಕಾರ್ಯದರ್ಶಿನೂ ಇಲ್ಲ ಮತ್ತು ಉಪ ಕಾರ್ಯದರ್ಶಿ ಇಲ್ಲ, ಅಲ್ಲಿರುವಂಥವರು ಸೂಪರ್ವೈಸರ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗ್ತಾಯಿಲ್ಲ, ಅನ್ನೋದಷ್ಟು ಸ್ಪಷ್ಟನೆ ಬೇಕಾಗಿದೆ. ಹೀಗಾಗಿ 2:15ಕ್ಕೆ ಮುಖ್ಯಮಂತ್ರಿಗಳು ತೆರಳಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ನಂತರ 3 ಗಂಟೆಗೆ ಕೃಷ್ಣಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ 4 ಗಂಟೆಗೆ ಅವರು ದೆಹಲಿಗೆ ತೆರಳುವಂಥ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ರು. ಆದರೆ ಎಲ್ಲದ ನಡುವೆ ಏನು ರಾಜಭವನದಿಂದ ಅಥವಾ ಲೋಕಭವನದಲ್ಲಿ ರಾಜೀನಾಮೆ ಪತ್ರವನ್ನು ಸ್ವೀಕಾರ ಮಾಡುವವರು ಯಾರು ಅಂತಂದು ಇತ್ಯರ್ಥ ಆದಮೇಲೆ ಮುಖ್ಯಮಂತ್ರಿಗಳು ತೆರಳಿ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ನಂತರ ಸುದ್ದಿಗೋಷ್ಠಿ ನಡೆಸಿ ಅವರು ತಮ್ಮ ಅಭಿಪ್ರಾಯಗಳನ್ನು ಏನು ಮಾಧ್ಯಮಗಳ ಮುಂದೆ ನಿನ್ನೆ ಹೇಳುವಂತೆ ನಾನು ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ರಾಜೀನಾಮೆ ಕೊಡಲಿಕ್ಕೆ ಕಾರಣ ಏನು ಮತ್ತು ಪಕ್ಷದ ವರಿಷ್ಠರು ಹಿಂದೆ ಆದಂತಹ ಒಪ್ಪಂದ, ಈ ಹಿಂದೆ ಸಿದ್ದರಾಮಯ್ಯನವರ ಒಪ್ಪಂದ ಎಲ್ಲಿ ಒಪ್ಪಂದ ಆಗಿದೆ, ಯಾವ ಒಪ್ಪಂದ ಆಗಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾಯಿದ್ರು. ಈಗ ಒಪ್ಪಂದದ ಪ್ರಕಾರ ಅಧಿಕಾರವನ್ನು ಬಿಟ್ಕೊಟ್ಟಿದ್ದೇನೆ, ಡಿಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಂತ ಪಕ್ಷ ತೀರ್ಮಾನ ಕೈಗೊಂಡಿದೆ. ಹಾಗಾಗಿ ಮುಂದಿನ ತಿಂಗಳಲ್ಲಿ ನೀವು ಅವರಿಗೆ ಸಪೋರ್ಟ್ ಕೊಡಿ ಅಂತ ಸಿದ್ದರಾಮಯ್ಯವರು ಉಲ್ಲೇಖ ಮಾಡಿದರು. ಅದನ್ನು ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರು ಹೇಳುವಂಥ ಒಂದು ಸಾಧ್ಯತೆ ಇದೆ. ವಿಶೇಷ ಅಂದರೆ ಮುಖ್ಯಮಂತ್ರಿ ಕರೆದಿರುವಂಥ ಸುದ್ದಿಗೋಷ್ಠಿಗೆ ಡಿಕೆ ಶಿವಕುಮಾರ್ ಅವರು ಉಪಸ್ಥಿತರಿರ್ತಾರಾ ಅಂತ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಜೊತೆಗೆ ಯಾರೆಲ್ಲ ಸಚಿವರುಗಳು ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಅಂತ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಿಂದ ತೆರಳುವ ಸುಮಾರು 3.5 ಗಂಟೆಗಳ ಕಾಲ ಬೆಳಗ್ಗೆ 9:00ಗೆ ಆರಂಭ, 9:30 10 ಗಂಟೆಗೆ ಆರಂಭ ಅಂತ ಇವನು ಉಪಹಾರ ಕೂಟ ಸಭೆ ಸುಮಾರು 12 ಗಂಟೆ 12:30 ತನಕ ನಿರಂತರವಾಗಿ ನಡೆದಿದೆ. ಇನ್ನು ಕೆಲ ಸಚಿವರುಗಳು ಸಿದ್ದರಾಮಯ್ಯ ಜೊತೆಯಲ್ಲಿ ಪ್ರತ್ಯೇಕವಾಗಿ ಚರ್ಚಿಸುವಂಥ ಕೆಲಸ ಮಾಡ್ತಾಯಿದ್ರು. ಕಳೆದ 2 ದಿನಗಳಿಂದ ಸಿದ್ದರಾಮಯ್ಯ ಬಹುತೇಕ ಮೌನಕ್ಕೆ ಜಾರಿದ್ರು. ಆದರೆ ಇಂದು ಈ ಒಂದು ಸಭೆಯಲ್ಲಿ ಬಹುತೇಕ ಎಲ್ಲವಾಗಿ ಮುಕ್ತವಾಗಿ ಮಾತನಾಡೋ ಮೂಲಕ ತಮಗಾದಂತಹ ಏನು ರಾಜಕೀಯ ಬೆಳವಣಿಗೆಗಳಿರ್ಬೋದು ಅಥವಾ ಪಕ್ಷ ಕೊಟ್ಟಂತಹ ಬೆಂಬಲ ಇರ್ಬೋದು, ನಂತರ ಮುಖ್ಯಮಂತ್ರಿಯಾಗಿ ಮಾಡಿದ್ದಿರ್ಬೋದು, ವಿಪಕ್ಷ ನಾಯಕ ಸ್ಥಾನ ಮಾಡೋದಿರ್ಬೋದು, ಎಲ್ಲ ಸಂದರ್ಭದಲ್ಲಿ ಮಾಡಿದ ಕಾರ್ಯಕ್ರಮಗಳಿರ್ಬೋದು ಮತ್ತು ಯೋಜನೆಗಳ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಗಳನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗೋಣ, ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋಣ, ನೀವೆಲ್ಲರೂ ಸಹ ಒಟ್ಟಾಗಿ ಸಹಕರಿಸಿ, ನನಗೆಲ್ಲ ನೀವು ಯಾವ ಬೆಂಬಲವನ್ನು ಕೊಟ್ಟಿದೆ ಅದೇ ರೀತಿ ಅದೇ ಸಹ ಡಿಕೆ
ಶಿವಕುಮಾರ್ಗೂ ಸಹ ಬೆಂಬಲವನ್ನು ಕೊಡಿ. ನನ್ನ ಉತ್ತರಾಧಿಕಾರಿಗೆ DCM ಅವರು DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿ ಮುಂದಿನ ಮುಖ್ಯಮಂತ್ರಿಗೆ ಅವರು 2 ವರ್ಷಗಳ ಕಾಲ ರಾಜ್ಯವನ್ನು ಅಭಿವೃದ್ಧಿಯನ್ನು ಮಾಡಲಿ. ನನ್ನ ಜೊತೆಗೆ ನೀವೆಲ್ಲ ಯಾವ ಥರ ಸಾಥ್ ಕೊಟ್ಟರೆ ನೀವು ಅಂತ ಸಾಥ್ ಕೊಡಿ ಅಂತ ಸಂದೇಶವನ್ನು ಸಿದ್ದರಾಮಯ್ಯವರು ಈ ಸಭೆಯಲ್ಲಿ ಮಾಡಿದ್ದಾರೆ. ಅದರ ವಿಶೇಷ ಅಂದರೆ ಈ ಸಭೆಯಲ್ಲಿ DCM DK ಶಿವಕುಮಾರ್ ಅವರು ಏನನ್ನ ಮಾತನಾಡಿದ್ರು ಅಥವಾ ಒಂದು ವೇಳೆ ಈ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿದ ಸಂದರ್ಭದಲ್ಲಿ DCM ಏನಾದರೂ ಮಾತನಾಡಿದ್ರು ಅಂತ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಯಾಕಂದರೆ ಆ ಬಗ್ಗೆ DK ಶಿವಕುಮಾರ್ ಅವರು ಯಾವುದೇ ಹೇಳಿಕೆಯನ್ನು ಕೊಡಲ್ಲ. ನೇರವಾಗಿ ಸಭೆಯನ್ನು ಮುಗಿಸಿ DK ಶಿವಕುಮಾರ್ ಅವರು ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ಬೇರೆ ಬೇರೆ ಶಾಸಕರುಗಳು ಸಹ ಕಾರ್ಯಕರ್ತರು DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ, ಜೊತೆಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಸಚಿವರುಗಳ ನಿವಾಸದಲ್ಲಿ ಸಹ ಒಂದಷ್ಟು ಕಾರ್ಯಕರ್ತರು ಬೆಂಬಲಿಗಳು ಅಲ್ಲಿ ಭೇಟಿ ನೀಡಿ ಏನಾಗ್ತಿದೆ ಕುತೂಹಲ, ಮುಂದಿನ ತಿಂಗಳಲ್ಲಿ ಇವರ ರಾಜಕೀಯ ಭವಿಷ್ಯ ಏನು, ಈಗ ಹಾಲಿ ಸಚಿವರಿಗರು ಮುಂದಿನ ತಿಂಗಳಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ತಕ್ಷಣ ಮಾಜಿ ಆಗ್ತಾರೆ, ಅದಾದ ನಂತರ ಏನು ಮಾಡ್ಬೋದು, ಯಾರನ್ನೆಲ್ಲ ಸಚಿವ ಸಂಪುಟ ಸೇರ್ಪಡೆ ಮಾಡ್ಕೊಳ್ತಾರೆ, ಯಾರನ್ನ ಕೈ ಬಿಡ್ತಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಮುಖಂಡರ ಓಲೈಕೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಯಾರು ಪ್ರಮುಖ ನಾಯಕರಿರ್ತಾರೆ ಅವ್ರನ್ನ ಓಲೈಕೆ ಮಾಡಿದ್ರೆ ನಮ್ಮ ಸ್ಥಾನ ಬದಲಾವಣೆ ಪಡಿಸ್ಕೊಳ್ಬೋದು ಅಂತ ಒಂದು ಆ ಕುತೂಹಲ ಇದೆ. ಕೆಲ ಸಚಿವರಿಗೆ ಆತಂಕ ಇದೆ. ನಾವು ಈಗಾಗಲೇ ಉಲ್ಲೇಖ ಮಾಡಿದಂತೆ HK ಪಾಟೀಲ್ ಸೇರಿದಂತೆ ಪರಮೇಶ್ವರ್, KJ ಜಾರ್ಜ್ ಇರ್ಬೋದು ಅಥವಾ ಸಂತೋಷ್ ಲಾಡ್ ಸೇರ್ಬೋದು ಅಂತ ಸುಮಾರು 15ಕ್ಕೂ ಹೆಚ್ಚು ಜನ ಸಚಿವರನ್ನ ಸಚಿವ ಸಂಪುಟ ಕೈ ಬಿಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅವರು ಮುಂದೆ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ.